ಅವಳು ಬದುಕಬೇಕು, ಅರಳಬೇಕು ಅನ್ನೋ ವಯಸ್ಸು. ಆದರೆ ಜೀವನ ಅವಳಿಗೆ ಏನು ಕೊಟ್ಟಿತ್ತು? ಒಂದು ನದಿ ತೀರದಲ್ಲಿ ಸಿಕ್ಕಿತ್ತು ಅವಳ ದೇಹ. ಹೌದು, ಅಲ್ಲಿ ಯಾರೋ ಕನಸು ಕಾಣುತ್ತಿದ್ದ ಆ ಹುಡುಗಿ ನಿಶ್ಶಬ್ದವಾಗಿ ಬಿದ್ದಿದ್ದಳು. ಯಾರೋ ನೆನೆಸಿರಲಿಲ್ಲ ಇಂಥ ದುರ್ಘಟನೆ ನಮ್ಮ ಊರಿನಲ್ಲೂ ಆಗಬಹುದು ಅಂತ. ಅವಳ ದೇಹ ಪತ್ತೆಯಾದ ಕ್ಷಣದಿಂದ ಹಿಡಿದು ಅವಳ ತಂದೆ ಆಕ್ರಂದನ, ಅವಳ ಮೊಬೈಲಿನಲ್ಲಿ ದೊರಕಿದ ಅಸಲಿಯತೆ ಮತ್ತು ಒಂದು ಭಯಾನಕ ಸತ್ಯ ಹೊರಬರುವವರೆಗೂ ಇಡೀ ಊರು ಬೆಚ್ಚಿ ಬಿದ್ದಿತ್ತು. ಇದು ಕೇವಲ ಕಥೆ ಅಲ್ಲ, ನಿಜವಾದ ಘಟನೆ. ಆದರೆ ಈ ವಿಡಿಯೋದಲ್ಲಿ ನಾವು ಮಾಡಿದ್ದು ಬದುಕು ಕೊಡುವ ಪ್ರಯತ್ನ. ಇವತ್ತು ನಾವು ನೋಡಲಿರುವ ಕೇವಲ ಕ್ರೈಮ್ ಸ್ಟೋರಿ ಅಲ್ಲ, ಇದು ಒಂದು ಹುಡುಗಿಯ ಪರಿತಾಪದ ಪಯಣ. ಗೈಸ್, ನಿಮ್ಮ ತಲೆಯಲ್ಲಿ ಈಗ ಒಂದಿಷ್ಟು ಕುತೂಹಲಗಳು ಇರಬಹುದು. ಆ ಕುತೂಹಲಗಳಿಗೆಲ್ಲ ಉತ್ತರ ಸಿಗಬೇಕಂತೆ ನೀವು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಅಲ್ಲೊಂದು ಅರಳಬೇಕಿದ್ದ ಯುವತಿಯ ಬದುಕು ದಿಯಾ ನದಿಯ ತೀರದಲ್ಲಿ ಕಾಣುತ್ತಿತ್ತು. ದಿಯಾ ನೋಡಿ ಓಡುತ್ತಿದ್ದ ಆ ಒಬ್ಬ ಯುವಕ ಸುಮಾರು 17 ವರ್ಷದ ಹುಡುಗಿ. ಅವಳು ಅಕ್ಕಪಕ್ಕ ಎಲ್ಲ ಕಡೆ ಅದೇ ದೊಡ್ಡ ಸುದ್ದಿ. ಯಾರವಳು? ಎಲ್ಲಿಗೆ ಹೋಗುತ್ತಿದ್ದಳು? ಅಲ್ಲಿ ಏಕೆ ಅವಳು ಹೋದಳು? ಅವಳ ಮೇಲೆ ಅತ್ಯಾಚಾರವಾಗಿತ್ತು. ಹೀಗೆ ಕೆಲವರು ಚಿಂತೆಯಲ್ಲಿದ್ದರು. ಅದರ ಮೂಲವನ್ನು ಹುಡುಕುವುದು ಸಾಮಾನ್ಯವಾಗಿರಲಿಲ್ಲ. ಆಕೆಯನ್ನು ಪರಿಶೀಲಿಸಿದ ಪೊಲೀಸರು ಆಕೆಯನ್ನು ಆಸ್ಪತ್ರೆಗೆ ಕಳುಹಿಸಿದರು. ಅವರಿಗೆ ಸಿಕ್ಕ ಮೊದಲ ಅಸ್ತ್ರ ಅವಳ ಬಟ್ಟೆ, ಒಂದು ಕಾಲೇಜಿನ ಯೂನಿಫಾರ್ಮ್ ಆಗಿತ್ತು ಹಾಗೂ ಅಂಗಿಯ ಕಾಲಪಟ್ಟಿಯಲ್ಲಿ ಅಂಟಿಸಿದ ಟ್ರೈಲರ್ ಅಡ್ರೆಸ್. ಅದನ್ನೇ ಬಳಸಿಕೊಂಡು ಮುಂದಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಅವಳನ್ನು ಪರೀಕ್ಷಿಸಿದ ಡಾಕ್ಟರ್ ಕೂಡ ಅವಳ ಮೇಲೆ ಅತ್ಯಾಚಾರವಾಗಿದೆ ಹಾಗೂ ತಲೆಗೆ ಜೋರಾಗಿ ಹೊಡೆದ ಕಾರಣ ಅವಳ ಉಸಿರು ತುಂಬ ನಿಧಾನವಾಗಿತ್ತು. ಹೀಗೆ ಅವಳ ಸ್ಥಿತಿಯು ಚಿಂತಾಜನಕವಾಗಿದೆ. ಅದರಷ್ಟೇ ಕಷ್ಟ ಈ ಕೇಸ್ ಬಿಡಿಸುವುದು ಎಂದರು. ಅಲ್ಲಿಗೆ ಬಂದ ಪೊಲೀಸರು ಆ ವಿಷಯ ದೊಡ್ಡದಾಗಿ ಊರು ಕೇಳಿಗಳಲು ಗೊತ್ತಾಯಿತು. ಅಲ್ಲೊಬ್ಬ ವೃದ್ಧ ಇನ್ನೊಬ್ಬ ಠಾಣೆಗೆ ಬಂದು, ನನ್ನ ಮಗಳು 3 ದಿನದಿಂದ ಕಾಣುತ್ತಿಲ್ಲ. ನನಗೆ ಇದ್ದಿದ್ದು ಮಗಳೊಬ್ಬಳೇ. ಹೆಂಡತಿ ಕೂಡ ವರ್ಷದ ಹಿಂದೆ ಏಲೋಕ ತ್ಯಜಿಸಿದ್ದಾಳೆ. ನಾನು ಕೂಲಿ ಮಾಡುವವನು. ಮಗಳು ನನ್ನ ನೋಡಿಕೊಂಡು ಕಾಲೇಜಿಗೆ ಹೋಗುತ್ತಿದ್ದಳು. ಅವಳಿಲ್ಲದಕ್ಕೆ ಜನ ಅವಳ ನಡತೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಸಾಹೇಬ್ರೆ, ನನ್ನ ಮಗಳು ಚಿನ್ನದಂತವಳು. ಅವಳಿಗೆ ಏನು ತೊಂದರೆ ಆಗಿದೆ? ದಯವಿಟ್ಟು ನನ್ನ ಮಗಳನ್ನು ಹುಡುಕಿ ಕೊಡಿ ಎಂದು ವೃದ್ಧ ಪೊಲೀಸರ ಮುಂದೆ ಗೋಗೆರೆದ. ಪೊಲೀಸರು ನದಿ ತೀರದಲ್ಲಿ ಸಿಕ್ಕ ಹುಡುಗಿಯ ಭಾವಚಿತ್ರವನ್ನು ವೃದ್ಧನಿಗೆ ತೋರಿಸಿದಾಗ ಆ ವೃದ್ಧ ಅವಳ ತನ್ನ ಮಗಳೆಂದು ಗುರುತಿಸಿ ಕಂಬನಿ ಮಿಡಿದ. ಮಗಳನ್ನು ಸೇರಿಸಿದ ಆಸ್ಪತ್ರೆಗೆ ಅವಸರವಾಗಿ ಓಡಿದ. ಪೊಲೀಸರು ಮೊದಲಿಗೆ ಸಿಕ್ಕ ಸುಳಿವಿನ ಆಧಾರದ ಮೇಲೆ ಟೈಲರ್ ಅಂಗಡಿಗೆ ಹೋದರು. ಆತ ಇವರು ಕೇಳುವ ಪ್ರಶ್ನೆಗಳಿಗೆ ಸಹಕರಿಸಿ ಉತ್ತರ ನೀಡಿದನು. ಅದೇ ಕಾಲೇಜಿನ 6 ಮಕ್ಕಳಿಗೆ ನಾನು ಯೂನಿಫಾರ್ಮ್ ಹೊಲಿದಿರುವೆ. ಆ 6 ಮಕ್ಕಳು ಒಂದೇ ಊರಿನ ವಿದ್ಯಾರ್ಥಿಗಳಾಗಿದ್ದರು. ಅಷ್ಟು ತಿಳಿದ ಪೊಲೀಸರು ಅವರು ಊರಿನ ಹೆಸರು ತಿಳಿದುಕೊಂಡು ಹೊರಟರು. ಆ ಕಾಲೇಜಿಗೆ ಬಂದು ಉಳಿದ 5 ವಿದ್ಯಾರ್ಥಿಗಳನ್ನು ಕರೆದು ವಿಚಾರಿಸಿದರು. ಅವರು ಹೇಳುವಂಥ ಸುಟ್ಟ ಹುಡುಗಿ ತುಂಬ ಸೂಕ್ಷ್ಮ, ತಾನಾಯಿತು ತನ್ನ ಪಾಡಾಯಿತು ಎನ್ನುವ ಹುಡುಗಿ ಎಂದು ಪೊಲೀಸರಿಗೆ ಹೇಳಿದರು. ಮತ್ತು ಪೊಲೀಸರಿಗೆ ಅವಳ ಹತ್ರ ಫೋನ್ ಇರುವುದು ಗೊತ್ತಾಗುತ್ತೆ. ನಂಬರ್ ಚೆಕ್ ಮಾಡಿದಾಗ ಪದೇ ಪದೇ ಮಿಸ್ ಕಾಲ್ ಲಿಸ್ಟಲ್ಲಿ ಇದ್ದ ನಂಬರ್ ಚೆಕ್ ಮಾಡಿದ ಪೊಲೀಸರಿಗೆ ಅವಳ ಗೆಳತಿಯರು ಅವಳನ್ನು ಪೀಡಿಸುತ್ತಿದ್ದ, ಮದುವೆ ಆಗುವಂತೆ ದುಂಬಾಲು ಬಿದ್ದಿದ್ದ ಎಂದರು. ಅವನು ಇಲ್ಲಿಯೇ ಒಂದು ಮೊಬೈಲ್ ಶಾಪ್ ಇಟ್ಟುಕೊಂಡಿದ್ದಾನೆ ಎಂದು ಮಾಹಿತಿ ನೀಡಿದರು. ಇಷ್ಟು ತಿಳಿದ ಪೊಲೀಸರಿಗೆ ಅವನ ಮೇಲೆ ಇನ್ನಷ್ಟು ಅನುಮಾನ ಬಲವಾಯಿತು. ಅವನನ್ನು ವಿಚಾರಿಸಲಾಗಿ ಅವನು ಭಯವಿಲ್ಲದೆ ಅವಳನ್ನು ಪ್ರೀತಿಸುತ್ತಿದ್ದಾಗಿ ಒಪ್ಪಿಕೊಂಡ. ಆದರೆ ಅವಳದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಅವಳಿಗಾಗಿ ನಾನು ಈಗಲೂ ಕಾಯುತ್ತಿದ್ದೇನೆ ಎಂದು ಹೇಳುತ್ತಿದ್ದಂತೆ ಪೊಲೀಸರು ರಪ್ಪ ಎದ್ದು ಅವನನ್ನು ಕೆನ್ನಿಗೆ ಹೊಡೆದು ಅವನನ್ನು ಬಂಧಿಸಿದರು. ಆದರೆ ಅವನು ಮಾತ್ರ, ನಾನು ತಪ್ಪು ಮಾಡಿಲ್ಲ ಸರ್, ಬೇಕಾದರೆ ಯಾವ ದೇವರ ಮೇಲೆ ಆಣೆ ಮಾಡಿ ಅಂದರೂ ನಾನು ಮಾಡುವೆ ಸರ್ ಎಂದು ಅವನು ಮಾತಿನ ಮೇಲೆ ನಂಬಿಕೆ ಉಂಟಾಗಿ ಪೊಲೀಸರು ಅವನಿಗೆ ಕರೆದಾಗ ಸ್ಟೇಷನ್ಗೆ ಬರುವಂತೆ ತಿಳಿಸಿ ಕಳುಹಿಸಿದರು. ಪೊಲೀಸರು ಮತ್ತೊಮ್ಮೆ ಅವಳ ಮೊಬೈಲ್ ಚೆಕ್ ಮಾಡಿದಾಗ ಅದರಲ್ಲಿ ಚಿಕ್ಕ ಚಿಕ್ಕ ಅಶ್ಲೀಲ ವಿಡಿಯೋ ತುಣುಕುಗಳಿದ್ದವು. ಅವಳಿಗದನ್ನು ಅವರ ಊರಿನ ಪೋಲಿ ಹುಡುಗ ಪದೇ ಪದೇ ಕಳುಹಿಸಿ ಕಾಡುತ್ತಿದ್ದ. ತಡ ಮಾಡದೆ ಪೊಲೀಸರು ಆ ಹುಡುಗನನ್ನು ಬಂಧಿಸಿ ವಿಚಾರಣೆ ಮಾಡುತ್ತಾರೆ. ಒಪ್ಪಿಕೊಳ್ಳದ ಹುಡುಗನಿಗೆ ಪೊಲೀಸರು ಲಾಠಿ ಇಟ್ಟು ಬಿದ್ದ ಮೇಲೆ ಹುಡುಗ ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಯಿತು. ಅವನು ಮೊದಲ ಹೇಳಿಕೆಯೇ ಪೊಲೀಸರನ್ನು ದಂಗುಬಡಿಸಿತು. ಅವನು ಹೇಳಿದ ಒಂದು ಮಾತು, ಅವಳ ಸೌಂದರ್ಯ ನನ್ನನ್ನು ಕೆಣಕುತ್ತಿತ್ತು. ಕಾಲೇಜಿನಿಂದ ಬರುತ್ತಿದ್ದ ಅವಳನ್ನು ಎಷ್ಟೋ ಸಲ ಹೊಂದಬೇಕೆಂದು ಪ್ರಯತ್ನಿಸುತ್ತಿದ್ದೆ. ಅವಳನ್ನು ಪ್ರಚೋದಿಸಲು ಅವಳ ಮೊಬೈಲ್ ನಂಬರ್ ಪಡೆದು ಅವಳಿಗೆ ವಿಡಿಯೋಗಳನ್ನು ಸಹ ಕಳುಹಿಸುತ್ತಿದ್ದೆ. ಒಮ್ಮೆ ಅವಳನ್ನು ಪ್ರೀತಿಸುತ್ತಿದ್ದ ಆ ಹುಡುಗನನ್ನು ಹೊಡೆಯಲು ಬಂದಿದ್ದ. ಅವತ್ತೇ ನಿರ್ಧರಿಸಿದ್ದೆ, ಇವಳು ಅವನಿಗೆ ಸಿಗುವುದಾದರೆ ಎಂಜಲಾಗಿಯೇ ಸಿಗಬೇಕು. ಇವಳನ್ನು ಮೊದಲು ನಾನು ರುಚಿ ನೋಡಬೇಕೆಂದು ಶಪಥ ಮಾಡಿದ್ದೆ. ಅದೇಕೋ ಅವಳು ಆ ದಿನ ತುಂಬ ಸುಂದರವಾಗಿ ಕಂಡಳು. ಅವಳ ಅಪ್ಪ ಸಂತೆಗೆ ಪಕ್ಕದೂರಿಗೆ ಹೋಗಿದ್ದನ್ನು ನೋಡಿದ್ದೆ. ಪಕ್ಕದ ಓಣಿಯಲ್ಲಿ ಒಂದು ಕಾರ್ಯಕ್ರಮವಿದ್ದುದರಿಂದ ಜೋರಾಗಿ ಸ್ಪೀಕರ್ ಹಾಕಿದ್ದರು. ನನಗೇನಾಯಿತು ತಿಳಿಯಲಿಲ್ಲ. ಅವಳು ಮನೆಗೆ ಹೋಗಿ ಬಾಗಿಲು ಹಾಕಿದೆ. ಕುಡಿದ ನಶೆ ಇತ್ತು. ಅವಳನ್ನು ಅತ್ಯಾಚಾರ ಆಗಿದೆ. ತಪ್ಪಿಸಿಕೊಳ್ಳಲು ಓಡುತ್ತಿದ್ದ ಅವಳಿಗೆ ಅಲ್ಲಿಯೇ ಇದ್ದ ಕಬ್ಬಿಣದ ಸಲಿಕೆಯಿಂದ ಜೋರಾಗಿ ಹೊಡೆದು ಬಿಟ್ಟೆ. ಅವಳು ಸತ್ತಳೆಂದುಕೊಂಡು ನದಿಯಲ್ಲಿ ಅವಳನ್ನು ಎಸೆದು ಬಂದೆ. ಈಗಲೇ ತಿಳಿದಿದ್ದು ಅವಳಿನ್ನೂ ಜೀವಂತ ಇರುವುದು. ನನ್ನನ್ನು ಕ್ಷಮಿಸಿ ಸರ್, ಅವಳಿನ್ನೂ ಜೀವಂತ ಇರುವುದು. ನನ್ನನ್ನು ಕ್ಷಮಿಸಿ ಸರ್ ಎಂದು ಅಳುವಂತೆ ನಾಟಕ ಮಾಡಿದ ಪೊಲೀಸರು ಅವನನ್ನು
ಕೆನ್ನೆಗೆ ಹೊಡೆದು ಅವನನ್ನು ಜೈಲಿಗೆಟ್ಟಿದರು. ಇತ್ತ ಪೊಲೀಸರು ಹುಡುಗಿಯ ಅಪ್ಪನೊಂದಿಗೆ ಆಸ್ಪತ್ರೆಗೆ ದೌಡಾಯಿಸಿದರು. ಅಲ್ಲಿ ಹುಡುಗಿಯ ಮೊದಲ ಪ್ರೇಮಿ ಮೊದಲೇ ಬಂದು ಹುಡುಗಿಯ ಬೆಡ್ ಪಕ್ಕ ಕೂತಿದ್ದ. ಸಲಕೆಯಿಂದ ಬಿದ್ದ ಪೆಟ್ಟಿಗೆ ರಕ್ತಸ್ರಾವ ಅಧಿಕವಾಗಿದ್ದರಿಂದ ಇವನೇ ರಕ್ತವನ್ನು ನೀಡಿದ್ದ. ಅವಳಿಗೆ ಆಗಷ್ಟೇ ಪ್ರಜ್ಞೆ ಬಂದಿತ್ತು. ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಹೇಳಿಕೆ ಕೊಟ್ಟಳು. ಇನ್ನೇನು ಸತ್ಯ ಬಿಟ್ಟಳು. ಅವಳು ಅಂತ್ಯವಾಯಿತು ಎಂದು ಎಲ್ಲರೂ ಅಂದುಕೊಂಡಾಗ ಅವಳ ಬದುಕು ಮತ್ತೊಮ್ಮೆ ಚಿಗುರಿತು. ಗಾಯ್ಸ್, ಇದು ನಮ್ಮ ಊರಿನ ಸಮೀಪ ನಡೆದ ನೈಜ ಘಟನೆ. ಕಥೆಯಲ್ಲಿ ಹುಡುಗಿಯನ್ನು ಬದುಕಿಸಿದೆ, ಆದರೆ ನಿಜ ಜೀವನದಲ್ಲಿ ಅವಳು ನೀರಿಗೆ ಬಿದ್ದಾಗಲೇ ಶವವಾಗಿದ್ದಳು. ಇದನ್ನೇ ಕಥೆಯ ರೂಪವಾಗಿ ಬರೆದೆ. ಗೈಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.